Hello my dear students, today in this class we will be discussing about potential energy. So we have discussed work and energy, Okay. So today in this class we will be discussing about this concept work and energy. So we have discussed last class. So my name is Vivek, you already know. So I will be doing this video for Kerala Chem School Mudol. Okay. So work and energy. So last class we discussed about kinetic energy. Kinetic energy is what? The energy possessed by a body by virtue of its motion is called as kinetic energy. So in this class we will be discussing about potential energy. Potential energy. So what is potential energy? See, just we'll see some situations. Take a rubber band, hold it one end, pull from the other, the band stretches, release the band at one of the ends. What happens? The band will tend to regain its original length. Obviously the band had acquired energy in the stretch position. How did it acquire energy when stretched? ನೋಡಿ, ಒಂದು ರಬ್ಬರ್ ಬ್ಯಾಂಡ್ ತಗೋತೀವಿ, ಸ್ಟ್ರೆಚ್ ಮಾಡ್ತೀವಿ ನಾವು, ಹೌದಾ? ಸ್ಟ್ರೆಚ್ ಮಾಡಿದಾಗ ಅದು ಏನಾಗ್ತದೆ ಹೇಳ್ರಿ, ಒಂದು ಪೊಸಿಷನ್ ತಗೋತದೆ. ಓಕೆ, ಕ್ಯಾನ್ ಇಟ್ ಬಿ ಸ್ಟ್ರೆಚ್? ಎಸ್. ನೋಡ್ರಿ, ಮಾಸ್ಕ್ ಅದ, ಮಾಸ್ಕ್ನಿಗೆ ಸ್ಟ್ರೆಚ್ ಮಾಡಿದಾಗ ಇದ್ರೊಳಗೆ ಒಂದು ಎನರ್ಜಿ ಬರ್ತದೆ. ಸೊ ದ್ಯಾಟ್ ಎನರ್ಜಿ ಇಸ್ ಕಾಲ್ಡ್ ಸೊ ಅದನ್ನ ನಾವು ಬಿಟ್ಟಿವಿ ಅಂದ್ರೆ ಒಳ್ಳೆಯದು ಎನರ್ಜಿ ಏನಾಗ್ತದೆ, ರೀಗೇನ್ ಆಗ್ತದೆ. ಓಕೆ, ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದು ನಡೀತಿತ್ತು, ಇಟ್ಸ್ ಓಕೆ. ಸೊ ಆ ಎನರ್ಜಿ ಏನ್ರಿ ಅದು ಹಂಗಾರೆ, ಸೊ ರಬ್ಬರ್ ಬ್ಯಾಂಡ್ ಹಿಂಗೆ ಜಗ್ತೀರಿ, ವಾಪಸ್ ಬಿಟ್ಟಾಗ ಒಳ್ಳೆಯದು ಪೊಸಿಷನ್ ಬಂತು. So when you stretch it, what kind of energy is stored in that? Okay, so that we will discuss. Second activity, take slinky as shown below. Ask a friend to hold one of its ends. You hold the other end and move away from your friend. Now you release the slinky. What happened? How did the slinky acquire energy when stretched? Would the slinky acquire energy when it is compressed? Yes. ಒಂದು ಸ್ಪ್ರಿಂಗ್ ತಗೊಳ್ಳೋದು, ನೀವು ದೂರ ಅಂತ ಹೋಗಿ ಒಬ್ಬರು ಜಗ್ ಬಿಡೋದು, ನಿಮ್ಮ ಫ್ರೆಂಡ್ ಇದ್ರೆ ದೂರ ಅಂತ ಹೋಗಿ ಹಿಂಗೆ ಹಿಡಿದು ಇಬ್ರು, ಒಬ್ರು ನಿಂತಲ್ಲಿ ನಿಂದ್ರೋದು, ಇನ್ನೊಬ್ರು ಹಂಗೆ ಸ್ಪ್ರಿಂಗ್ ತೊಗೊಂಡು ದೂರ ಹೋಗೋದು. ಸೊ ಅವ್ರ ಎನರ್ಜಿ ಆ ಸ್ಪ್ರಿಂಗ್ದಾಗ ಎನರ್ಜಿ ಇರ್ತದೆ, ಅಂದ್ಬಿಟ್ರೆ ವಾಪಸ್ ಬರ್ತದೆ. ಸೊ ಎನರ್ಜಿ ಯಾವುದು? ಸ್ಪ್ರಿಂಗ್ ಒಳಗಿದ್ದ ಎನರ್ಜಿ ಯಾವುದು? ಟೇಕ್ ಅ ಟಾಯ್ ಕಾರ್, ವೈಂಡ್ ಇಟ್ ಯೂಸಿಂಗ್ ಇಟ್ಸ್ ಕೀ, ಪ್ಲೇಸ್ ದ ಕಾರ್ ಆನ್ ದ ಗ್ರೌಂಡ್. ಡಿಡ್ ಇಟ್ ಮೂವ್? ಫ್ರಮ್ ವೇರ್ ಡಿಡ್ ಇಟ್ ಅಕ್ವೈರ್ ಎನರ್ಜಿ? ಡಸ್ ದ ಎನರ್ಜಿ ಅಕ್ವೈರ್ ಡಿಪೆಂಡ್ ಆನ್ ದ ನಂಬರ್ ಆಫ್ ವೈಂಡಿಂಗ್ಸ್? ಹೌ ಕ್ಯಾನ್ ಯು ಟೆಸ್ಟ್ ದಿಸ್? ಸೊ ಕಾರದ್ದು ಗೊತ್ತದಲ್ಲ ನಿಮಗೆ, ಅದು ಮೂವ್ ಆಗ್ತಿರ್ತದೆ, ಇದನ್ನು ವಿಂಡ್ ಮಾಡಿದ್ರಿಂದ ರಿಮೋಟ್ಲೇ ಇದನ್ನು ಮಾಡ್ತಿರ್ತಾರೆ. ಸೊ ದ್ಯಾಟ್ ನೀವು ಕೆನ್ ಡೂ. ನೀವು ಎರಡು ಸಿಚುವೇಶನ್ ನೋಡ್ರಿ. ಓಕೆ, ಎರಡು ಸಿಚುವೇಶನ್ ನೀವು ನೋಡಿದಿಲ್ಲ. ಸೊ ಹಿಯರ್ ದ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಟರ್ಸ್ ಮೋರ್. ಸೊ ದ ಕೈಂಡ್ ಆಫ್ ಎನರ್ಜಿ ಸ್ಟೋರ್ಡ್ ಡ್ಯೂ ಟು ಇಟ್ಸ್ ರೆಸ್ಟ್ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಬಾಡಿ ರೆಸ್ಟ್ ಒಳಗಿದ್ದಾಗೂ ಅದ್ರೊಳಗೆ ಒಂದು ಎನರ್ಜಿ ಸ್ಟೋರ್ ಆಗ್ತದೆ. ಈಗ ಆಲ್ಮಟ್ಟಿ ಡ್ಯಾಮ್ ಒಳಗೆ ವಾಟರ್ ಇರ್ತದೆ, ದಟ್ ವಾಟರ್ ಒಳಗೆ ಎನರ್ಜಿ ಇರ್ತದೆ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಫ್ರೀ ಏನದು, ಇಟ್ ಈಸ್ ಇನ್ ಸ್ಟೇಟ್ ಆಫ್ ರೆಸ್ಟ್. ಸ್ಟೇಟ್ ಆಫ್ ರೆಸ್ಟ್ ಒಳಗಿದ್ದಂಥದ್ದು ಏನದು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಅದು ಆಲ್ಮಟ್ಟಿ ಡ್ಯಾಮಿನ ವಾಟರ್ ಏನು ಮಾಡ್ತಾರೆ, ಆಮೇಲೆ ಫಾಲ್ಸಿಗೆ ಕನ್ವರ್ಟ್ ಮಾಡ್ತಾರೆ, ಅದರೊಳಗೆ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ. ಸೊ ಅದನ್ನು ಫ್ಲೋ ಮಾಡಕ್ಕೆ ಬಿಡ್ತಾರೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಇದು ಎಲೆಕ್ಟ್ರಿಕಲ್ ಫಸ್ಟ್ ಕೈನೆಟಿಕ್ ಎನರ್ಜಿ ಆಗ್ತೈತಿ, ಆಮೇಲೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತೈತಿ. ಓಕೆ, ಇನ್ ದ ಅಬೋವ್ ಸಿಚುವೇಶನ್ ದ ಎನರ್ಜಿ ಗೆಟ್ಸ್ ಸ್ಟೋರ್ಡ್ ಡ್ಯೂ ಟು ದ ವರ್ಕ್ ಡನ್ ಆನ್ ದ ಆಬ್ಜೆಕ್ಟ್. Due to the work done on the object, the energy is getting stored. So these kind of energy we call them as potential energy. Okay, the energy transferred to an object is stored as potential energy. Energy transferred to an object is stored as potential energy. It is stored as potential energy. If it is not used to cause a change in the velocity or speed of the object, if it is not used to cause the change in velocity or speed of the object, if it does not change the velocity or speed of the object, you transfer energy when you stretch a rubber band. So you transfer energy when you stretch a rubber band. ಒಂದು ರಬ್ಬರ್ ಬ್ಯಾಂಡ್ ಸ್ಟ್ರೆಚ್ ಮಾಡಿದ್ರೆ ನೀವು ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತೀರಿ. The energy transfer to the band is its potential energy. The energy transfer to the band, so energy transfer to the band is its potential energy. You do work while winding the key of a toy car. Okay, ಟಿ ಆಫ್ ಅ ಕಾಯ್ ಕಾರ್ನ ವೈಂಡಿಂಗ್ ಮಾಡೋದ್ರಿಂದ ನಾವು ವರ್ಕ್ ಮಾಡ್ತೀವಿ. ದ ಎನರ್ಜಿ ಟ್ರಾನ್ಸ್ಫರ್ ಟು ದ ಸ್ಪ್ರಿಂಗ್ ಇನ್ಸೈಡ್ is stored as potential energy. Inside the spring, ನಾವೇನು ರಬ್ಬರ್ ಬ್ಯಾಂಡ್ ಜಗಿದಾಗ, ಸ್ಪ್ರಿಂಗ್ ಜಗಿದಾಗ, inside there is some energy stored, that is what? Potential energy.
The potential energy possessed by the object is the energy present in it by virtue of its position or configuration. Yes. What is potential energy? The energy possessed by a body or object. The energy possessed by an object or body. By an object or body. The energy possessed by an object or body due to, by virtue of its position or configuration. By virtue of its position or configuration. By virtue of its position or configuration. Configuration. The energy possessed by an object or body by virtue of its position or configuration is called potential energy. Is called potential energy. That is called as potential energy. That is called as potential energy. So they have given another activity. Take a bamboo stick and make a bow as shown in figure. ನೀವು ಮಾಡಿರ್ತೀರಿ ಬಿಲ್ಲ ಬಾಣ ಆಡಿರ್ತಿರಲ್ಲ ಸಣ್ಣಗಿದ್ದಾಗ ಒಂದು ಬಿದಿರಿನ ಸ್ಟಿಕ್ ತಗೊಂಡಿರ್ತೀರಿ ಒಂದು ಬಾಣ ಮಾಡಿ ಬಿಟ್ಟಿರ್ತೀರಿ. Place an arrow made of light stick on the with one end supported by the stretch string and ಒಂದು arrow ಗರಿ arrow ಬರ್ತಿದ್ದು ಬಾಣ ಬಿಡ್ತಿದ್ವಿ. ನಾವು stretch the string and release the arrow. String stretch ಮಾಡಿ arrow release ಮಾಡ್ತೀವಿ. ಆ arrow kinetic energy ಸಿಗ್ತದೆ. Notice the arrow flying off the bow. Notice the change in the shape of the bow. Bow ಏನಾತ್ರಿ ಮೊದಲು ಹಿಂಗೆ ಇದ್ದದ್ದು ಜಗ್ ಬಿಡಾಂಟ್ಲೆ ಏನಾಯ್ತು ಮೊದಲು ಶೇಪ್ ಹೆಚ್ಚಾತು ಮತ್ ಬಿಡಾಂಟ್ಲೆ ನಾರ್ಮಲ್ ಶೇಪಿಗೆ ಬರ್ತವೆ. The potential is stored in the bow due to the change of shape is thus used in the form of kinetic energy in throwing of the bow. ನೋಡ್ರಿ ಪೊಟೆನ್ಷಿಯಲ್ ಎನರ್ಜಿ ಇರ್ತದ ಬೋ ಒಳಗೆ. ಬೋ ಅಂದ್ರೆ ಬಿಲ್ ಒಳಗೆ ಏನು ಪೊಟೆನ್ಷಿಯಲ್ ಎನರ್ಜಿ ಇರ್ತದಲ್ಲ ದ ಪೊಟೆನ್ಷಿಯಲ್ ಎನರ್ಜಿ ಬಾಣದ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ದ್ಯಾಟ್ ಯು ಶುಡ್ ರಿಮೆಂಬರ್. ಮುಂದೆ ಹಿಂಗೆ ಸ್ಪ್ರಿಂಗ್ ತೊಗೊಂಡು ಹಳ್ಳ ಬಿಡ್ತಿದ್ರು. ದರ್ ಈಸ್ ಅ ಬ್ಲ್ಯಾಕ್ ಸ್ಪ್ರಿಂಗ್. ನೀವು ಅಡಿಯಲ್ಲಿ ಹೋಗುತ್ತೆ ನಾವು ಮಾಡ್ತಿದ್ವಿ. ಆ ಬ್ಲ್ಯಾಕ್ ಸ್ಪ್ರಿಂಗ್ ತೊಗೊಂಡು ಹಿಂಗೆ ಹಳ್ಳ ಬಿಡ್ತಿದ್ವಿ. ಹಿಂಗೆ ತೊಗೊಂಡು ಹಿಂಗೆ ಹಳ್ಳ ಬಿಡ್ತಿದ್ರು ನೋಡ್ರಿ. ಎರಡು ಬ್ಲ್ಯಾಕ್ಸ್ ಇದನ್ನ ಇರ್ತಿದ್ವು. ಅವ್ನು ಹಿಂದೆ ಜಗ್ತಿದ್ರು ಅದ್ರ ಹಳ್ಳ ಹಿಡ್ತಿರ್ತಿದ್ರು. ಬಿಟ್ರೆ ಹಳ್ಳ ಮುಂದೆ ಹೋಗಿಬಿಡ್ತಿತ್ತು ಅಂದ್ರೆ ಜಗ್ ಬಿಟ್ರೆ. ಸೊ ಅದ್ರೊಳಗೆ ಏನಿರ್ತಿತ್ತು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗ್ತಿತ್ತು. ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಿತ್ತು. ಎಸ್ ಓಕೆ. An arrow and the stretched ring on the bow. ಇದು ಚಿತ್ರ ಕೊಟ್ಟಾರ arrow and stretched ring on the bow. You can see that potential energy of an object at a height. This is very much important. Definition you understood? The energy possessed by an object or a body by virtue of its position or configuration is called potential energy. Now we will go through the potential energy of an object at a height. Okay, we will study that. Just a minute. Okay, then okay, so this is potential energy of an object at a height. So we will be now discussing potential energy of an object at height. Yes, we will be discussing that. So let's wait a minute. Okay, potential energy of an object at a height. Potential energy of an object at a height. An object increases its energy when raised through a height. Object always increases its energy when it is raised through a height. This is because work is done on it against gravity. This is because work is done on it. The work is done on it against gravity. Against gravity there will be a work done on it while it is being raised. So it has to be raised. The energy present in such an object is the gravitational potential energy. So energy present in such object we call it as gravitational potential energy. ನೋಡ್ರಿ ಅಂದ್ರೆ ಒಂದು ಪಾಯಿಂಟ್ ಅದ ಸಪೋಸ್. ಓಕೆ, ಇಲ್ಲಿ ಒಂದು ಪಾಯಿಂಟ್ ಅದ ರೀ. ಇದು ಚಾಕ್ ಅದ. ಇದರಿಂದ ಇಲ್ಲಿ ನಾ ಎತ್ತಬೇಕು. ಸೊ ಇದಕ್ಕೊಂದು ಎನರ್ಜಿ ಬೇಕಲ್ಲ. ಸೊ ಇಲ್ಲಿಂದ ಇಲ್ಲಿ ಹೋಗಕ್ಕೆ ಏನು ಎನರ್ಜಿ ಕ್ರಿಯೇಟ್ ಆಗ್ತಲ್ಲ, ದಟ್ ಇಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಇದರಂತೆ ಒಂದು ಎನರ್ಜಿ ಇದೆ. ಅಲ್ಲಿಂದ ಬಿಟ್ಟು ತೆಳಗೆ ಬೀಳ್ತದೆ. ಅದು ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ವಾಟ್ ಎವರ್ ಪೊಟೆನ್ಷಿಯಲ್ ಎನರ್ಜಿ ಅದು ಹೊಂದಿರ್ತದೆ ಅದು ಕೈನೆಟಿಕ್ ಎನರ್ಜಿ ಆಗ್ತದೆ. ಸೊ ದ್ಯಾಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. The gravitational potential energy of an object at a point above the ground is defined as the amount of work done in raising it from the ground so that point against gravity.
ಸೊ ಇಲ್ಲಿ ತೆಳಗೆ ಗ್ರಾವಿಟಿ ಇರ್ತದ, ಅರ್ಥ ಗ್ರಾವಿಟೇಷನ್ ಫೋರ್ಸ್ ಕ್ರಿಯೇಟ್ ಮಾಡ್ತಿರ್ತದ. ಇಲ್ಲಿ ಒಂದು ಡಸ್ಟರ್ ಅದ, ಸೊ ನಾ ಡಸ್ಟರ್ ಮೂವ್ ಮಾಡ್ತೀನಿ ಇಲ್ಲಿ ಮಟ್ಟ. ಸೊ ಇಲ್ಲಿದ್ದದನ್ನ ಇಲ್ಲಿ ಐತಿಲ್ಲ ಇದನ್ನ ಇಲ್ಲಿ ಮೂವ್ ಮಾಡ್ಬೇಕಂದ್ರೆ ನಾನು ಅಗೇನ್ಸ್ಟ್ ಗ್ರಾವಿಟೇಷನ್ ಫೋರ್ಸ್ ಆಕ್ಟ್ ಮಾಡಬೇಕು, ವರ್ಕ್ ಮಾಡಬೇಕು. ಯಾಕಂದ್ರೆ ಗ್ರಾವಿಟೇಷನ್ ಫೋರ್ಸ್ ತೆಳಗೆ ಜಗ್ತಿರ್ತದ. ಸೊ ಎಷ್ಟು ನಾನು ವರ್ಕ್ ಮಾಡ್ತನಲ್ಲ ಅಗೇನ್ಸ್ಟ್ ಗ್ರಾವಿಟಿ, ದಟ್ ಈಸ್ ಮೈ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ವಾಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ? The work done in rising a body from the ground. Okay, work done in rising or raising an object from the ground to that point against gravity. From the ground to that point. From the ground to that point against gravity. To that point against gravity. ಸೊ ಯಾವ ಪಾಯಿಂಟ್ ನೀವು ಯಾವ ಪಾಯಿಂಟಿಗೆ ಹೋಗ್ತಿರಲ್ಲ, ಸೊ ನಾನು ಇಲ್ಲಿ ಇತ್ತಿದ್ದು ಇಲ್ಲಿ ಮೂವ್ ಮಾಡಿದ್ನಿ. ದೆನ್ ಐ ಹ್ಯಾವ್ ಟು ಸೇ ದಟ್ ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್. Gravitational potential energy at this point or at a point is defined as the amount of work done in raising an object from the ground. Ground indra ಆ ಪಾಯಿಂಟ್ ಮಟ್ಟ ಎಷ್ಟು ನಾನು ಟೈಮ್ ತಗೊಂಡು ಅದನ್ನ ರೈಸ್ ಮಾಡ್ತಾ, ಗ್ರೌಂಡ್ ಇದ್ರೆ ತಗೋಬೇಕಿದ್ನ. ಗ್ರೌಂಡ್ ಇಂದ್ರೆ ಇಲ್ಲಿ ಮಟ್ಟ ನಾನು ಎಷ್ಟು ವರ್ಕ್ ಡನ್ ಮಾಡ್ತೀನಲ್ಲ ಅಷ್ಟು ಎನರ್ಜಿ ಈ ಪಾಯಿಂಟ್ ದಾಗ ಇರ್ತದ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ an object is nothing but it is the work done in raising an object from the ground to that point against gravity. Okay, it is defined as the work done in raising it object at a point. The gravitational potential energy of an object, ಆ object ಇರ್ತದ್ರಿ ಆ ಪಾಯಿಂಟ್ ಒಳಗೆ. Gravitational potential energy of an object at a point is defined as it is the work done in rising an object from the ground to that point against gravity is called as gravitational potential energy of an object at that point. So gravitational potential energy of an object at a point is defined as the work done in raising an object from the ground to that point against gravity. So this is called gravitational potential energy. Okay, yes, it is easy to arrive at an expression for the gravitational potential energy of an object at a height. So gravitational potential energy of an object at a height, we can easily arrive for some equation, which is that ground to height. Consider an object of mass m, let it be raised through a height, okay, h from the ground. Consider an object of mass m, let it be raised through a height h from the ground. So mass m ಇರ್ತದ, h from the ground ಅದನ್ನ raise ಮಾಡಬೇಕು. Okay, a force is required to do this. The minimum force required to raise the object is equal to the weight of the object. Minimum force required to raise the object is equal to the weight of the object. That is, weight is nothing but the gravitational force exerted by the earth on a object. ನಮ್ದು weight ಎಷ್ಟು ಐತೆ ಅಂದ್ರೆ ನಮ್ಮ ಮ್ಯಾಗ ಗ್ರಾವಿಟೇಷನಲ್ ಫೋರ್ಸ್ ಅರ್ಥ ಎಷ್ಟು ಆಗ್ತದಲ್ಲ ಅಷ್ಟು weight ಇರ್ತದ. ಓಕೆ, ತೆಳಗಿಟ್ಟು ಡಸ್ಟರ್ ವೇಟ್ ಎಷ್ಟು ಅಂದ್ರೆ ಗ್ರಾವಿಟೇಷನ್ ಫೋರ್ಸ್ ಎಷ್ಟು ಆಗ್ತಲ್ಲ ಅದು ವೇಟ್ ಇರ್ತದೆ. ಸೊ ಮಾಸ್ ಇಂಟು ನ್ಯೂಟನ್ ನೋಡಿ ನಾವು ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಅದು ವೇಟ್ ಆಗ್ತದೆ. ಓಕೆ, ವೇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಟನ್, ನಾಟ್ ಮಾಸ್. ಮಾಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಕೆಜಿ. ದ ಮಿನಿಮಮ್ ಫೋರ್ಸ್ ರಿಕ್ವೈರ್ಡ್ ಟು ರೇಸ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದ ವೇಟ್ ಆಫ್ ದ ಆಬ್ಜೆಕ್ಟ್. ಅದು ಅದಕ್ಕೆ ಈಕ್ವಲ್ ಇರ್ತದೆ, ಡಬ್ಲ್ಯೂ ಈಸ್ ಈಕ್ವಲ್ ಟು mg, ಮಾಸ್ ಇಂಟು 9.8. ಫಾರ್ ಎಕ್ಸಾಂಪಲ್ ನಂದು ಈಗ ವೇಟ್ 60 kg ಅದ ಅಂತ ತಿಳ್ಕೊರಿ, 60 ಇಂಟು 9.8 ಮಾಡಿ ಅಂದ್ರೆ ನನ್ನ ವೇಟ್ ಸಿಗ್ತದೆ. ಆ್ಯಕ್ಚುಲಿ ನಾವು ವೇಟ್ ಅನ್ನೋದು ಆ್ಯಕ್ಚುಲಿ ಮಾಸಿಗೆ ವೇಟ್ ಅಂತೀವಿ ನಾವು ರೆಗ್ಯುಲರ್ ವರ್ಡ್ಸ್ ಹೋಗ, ಬಟ್ ಆ್ಯಕ್ಚುಲಿ ಇಟ್ ಈಸ್ ಮಾಸ್. ನಾ 60 kg ವೇ ಆಗ್ತಾನೆ. 60 ಇಂಟು 9.8 ಅಥವಾ ನಾವು ಸಮಟೈಮ್ಸ್ 10 ಕನ್ಸಿಡರ್ ಮಾಡ್ಬೋದು. 60 ಇಂಟು 10 ಮಾಡಿದ್ರೆ 600 ನ್ಯೂಟನ್ ಈಸ್ ಮೈ ವೇಟ್. ಓಕೆ, ನೀವು 9 ತಂದ್ರಿ ಅಂದ್ರೆ ಅರೌಂಡ್ ಅಬೌಟ್ 45-50 ವೇ ಆಗ್ತಿರ್ತೀರಿ. ಹೌದಲ್ಲ, 45-50 ಒಬ್ಬರು ಭಾಳ ಸ್ಟ್ರಾಂಗ್ ಇದ್ದವ್ರು 55, ಗರ್ಲ್ಸ್ ಅದು ಏನು ಮಾಡ್ತೀರಿ 35-40 ವೇಟ್ ಇರ್ತದೆ. ಅದಕ್ಕೆ ಏನು ಮಾಡಬೇಕು, 10 ಮಲ್ಟಿಪ್ಲೈ ಮಾಡಬೇಕು ಅಥವಾ 9.8 ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಯುವರ್ ವೇಟ್. 40-35 ಇವೇನದಾವಲ್ಲ ಇವು ಮಾಸ್ ಇದು ನಿಮ್ದು. ಅದಕ್ಕೆ ಇಂಟು 9.8 ಆರ್ 10 ಈಸ್ ಯು ಕ್ಯಾನ್ ಡೂ ವಿತ್ 10 ಆಲ್ಸೋ. ಓಕೆ, ಸೊ 10 ಏನು ಮಲ್ಟಿಪ್ಲೈ ಮಾಡ್ತಿರಲ್ಲ ಅದು ನಿಮ್ದು ವೇಟ್, ದಟ್ ಈಸ್ ನ್ಯೂಟನ್. ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರೋ ಒಬ್ರು 40 kg ಇದೆ, ಸೊ ನಿಮಗೆ ಇಂಟು 10 ಮಾಡಬೇಕು.
400 ಅದು 400 ನ್ಯೂಟನ್ ಈಸ್ ಯುವರ್ ವೇಟ್. ನ್ಯೂಟನ್ ಬರಿಬೇಕು. ವೇಟ್ ಬರಿ ಹೊತ್ನಾಗ 400 ನ್ಯೂಟನ್ ಅನ್ಬೇಕು. ವೇಟ್ ಎಕ್ಸ್ಪ್ರೆಸ್ ಮಾಡೋದ್ನಾಗ ನ್ಯೂಟನ್ ಅನ್ಬೇಕು. ಮಾಸ್ ಎಕ್ಸ್ಪ್ರೆಸ್ ಮಾಡೋದ್ನಾಗ ಕೆಜಿ ಅನ್ಬೇಕು. ಬಿಕಾಸ್ ವೇಟ್ ಈಸ್ ಅ ಕೈಂಡ್ ಆಫ್ ಅ ಫೋರ್ಸ್. ವೇಟ್ ಈಸ್ ಹ್ಯಾವಿಂಗ್ ಡೈರೆಕ್ಷನ್ ವೆರ್ ಆಸ್ ಮಾಸ್ ಇಸ್ ನಾಟ್ ಹ್ಯಾವಿಂಗ್ ಡೈರೆಕ್ಷನ್. ದಟ್ ಈಸ್ ಓಕೆ. ಸೊ ವೇಟ್ ಅದಕ್ಕೆ ಈಕ್ವಲ್ ಇರ್ತದ್ರಿ mg. mg g ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, m ಅಂದ್ರೆ ನಿಮ್ಮ ಮಾಸ್. This is mainly taken as 9.8, but some of the time for easy for calculation we can take it as 10. Calculation purpose in some of the problems we will take it as 10 or some of in 9.8. ಕೊಟ್ಟಿದ್ರ ಅಂದ್ರೆ 10 ಕೊಟ್ಟಿದ್ರೆ 10 ತಗೋರಿ, 9.8 ಕೊಟ್ಟಿದ್ರೆ 9.8 ತಗೋರಿ, ಏನು ಕೊಟ್ಟಿದ್ದಿಲ್ಲ ಅಂದ್ರೆ 9.8 ತಗೋರಿ. ಓಕೆ, ಬಟ್ ಮಾಸ್ ಟು ವೇಟ್ ಕನ್ವರ್ಟ್ ಮಾಡೋದನ್ನ ಯೂಶಲಿ we consider it as 10. Okay. The object gains energy equal to the work done on it. Let the work done on the object against gravity be W. That is, work done W is equal to force into displacement. Force into displacement. What is force here? Force is nothing but the gravitational force exerted. That is weight. What is weight? mg into displacement s. So s displacement ಅಂದ್ರೆ ಇಲ್ಲಿ height ಇರು ಇರ್ತದಲ್ಲ ಅದು displacement. So work done is equal to W. That is equal to capital W is equal to mgh. So this is the formula you have to remember. Okay, W is equal to mgh. So gravitational potential energy, that is equals to mgh. Okay, since work done on the object is equal to the mgh and energy equal to mgh units is gained by the object, thus the potential energy of the object, so a potential energy of the object, that is EP. EP is the potential energy of the object, that is also equal to mgh. EP is also equals to mgh. Okay, yes. More to know, the potential energy of an object at a height depends on the ground level or the zero level you choose. An object in a given position can have a certain potential energy with respect to one level and different value of potential energy with respect to another level. Okay, so level ಮೇಲೆ ಡಿಪೆಂಡ್ ಇರ್ತದೆ, ಗ್ರೌಂಡ್ ಅಥವಾ ಸಿ ಲೆವೆಲ್. ಸೊ ಗ್ರೌಂಡ್ ದಿಂದ ಇಷ್ಟು ಡಿಸ್ಟೆನ್ಸ್ ನಾಗ ಒಂದು ಆಬ್ಜೆಕ್ಟ್ ಸರ್ಟನ್ ಪೊಟೆನ್ಷಿಯಲ್ ಎನರ್ಜಿ ಹೊಂದಿತ್ತ ತಿಳ್ಕೊರಿ. ಸೊ ಅದ ನೀವು ಬೇರೆ ಕಡೆ ಹೋದ್ರಿ, ಸಿ ಲೆವೆಲ್ದಾಗ ಹೋದ್ರಿ ಅಂದ್ರೆ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಬೇರೆ ಇರ್ತದೆ. ಸೊ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಲೆವೆಲ್. ದ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ವಿತ್ ರೆಸ್ಪೆಕ್ಟ್ ಟು ಲೆವೆಲ್. Okay, yes, it is useful to note that the work done by gravity depends on the difference in vertical heights of the initial and final position of the object. So vertical height illada nodri. So you got vertical height, initial position and final position mega depend agirtada work done, and not on the path along which the object is moved. Not on along the path. Along the path it is not dependent. It is dependent on ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ನೋಡ್ರಿ ಇಲ್ಲಿ ಹಿಂಗೆ ಮೂವ್ ಆಗ್ಯಾರ, ಪಾತ್ 1 ಅಂದ್ರೆ ಸ್ಟ್ರೇಟ್ ಮೂವ್ ಮಾಡ್ಯಾರ, ಪಾತ್ 2 ಹಿಂಗೊಮ್ಮೆ ಮೂವ್ ಮಾಡ್ಯಾರ. ಬಟ್ ಹೆಂಗೆ ಹೋಗೈತೆ ಅನ್ನೋದ್ರ ಮ್ಯಾಗ ಇಂಪಾರ್ಟೆಂಟ್ ಅಲ್ಲ, ಪೊಸಿಷನ್ ಅಷ್ಟೇ ಇಂಪಾರ್ಟೆಂಟ್. ಫೈನಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್ ಅಷ್ಟೇ ಮುಖ್ಯ. ನೀವು ಹೆಂಗೆ ಹೋದ್ರು ಅದು ಇಂಪಾರ್ಟೆಂಟ್ ಅಲ್ಲ. Yes, figure 11.8 shows case A where block is raised from position A to position B by taking two different paths. Let the height AB equal to h. In both situations the work done on the object is mgh. So ಇಲ್ಲಿ ಎರಡು ಕೇಸ್ದಾಗ ವರ್ಕ್ ಡನ್ ಏನ್ರಿ mgh. ಹಿಂಗೆ ಹೋಗಿ ಈ ಕಡೆ ಸುತ್ತಾಡಿ ಬಂದು ಇಲ್ಲಿ ಬಂದರೂ ಕೂಡ ಇಷ್ಟ ಹೈಟ, ಇದು ಕೂಡ ಇಷ್ಟ ಹೈಟ. ಸೊ ನೀವು ಇಲ್ಲಿ ಅಂದ್ರೆ ಇಲ್ಲಿ ಹೋಗ್ಬೇಕು, ನೀವು ಸ್ಟ್ರೇಟ್ ಹೋದ್ರು ಅದ ಎಚ್, ನೀವು ಈ ಕಡೆಯಿಂದ ಈ ಕಡೆ ಹಿಂಗೆ ಹೋಗಿ ಬಂದ್ರು ಇದನ್ನೆಲ್ಲ ಕನ್ಸಿಡರ್ ಮಾಡಂಗಿಲ್ಲ. ಫೈನಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್, ದಿಸ್ ಇಸ್ ದ ಎಚ್. ಬಿಕಾಸ್ ವಿ ಕನ್ಸಿಡರ್ ಡಿಸ್ಪ್ಲೇಸ್ಮೆಂಟ್, not the distance traveled. Okay, so total work done on the body or on the object is mgh. So total work done in less artillery W is equal to mgh in both the cases. You know all these things. M andra mass, G andra acceleration due to gravity, h andra height is the displacement. So example 11.5 ಅದು ಅದಾವು, ಅದನ್ನ ನಾವು ಏನು ಮಾಡೋಣ ಮುಂದಿನ ಕ್ಲಾಸ್ದಾಗ ನೋಡೋಣ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಪ್ಲೀಸ್ ಗೋ ಥ್ರೂ ದಿಸ್ ಚಾಪ್ಟರ್. ಸೊ ಇವತ್ತು ನಾವು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಡೆಫಿನೇಷನ್ ಕಲ್ತೀವಿ, ಅದನ್ನು ಪರ್ಫೆಕ್ಟ್ ಮಾಡ್ರಿ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅನ್ ಆಬ್ಜೆಕ್ಟ್ ಎಟ್ ಅ ಪಾಯಿಂಟ್ ಅದನ್ನು ಕಲ್ತೀವಿ. ಅದನ್ನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅನ್ ಆಬ್ಜೆಕ್ಟ್ ಎಟ್ ಅ ಪಾಯಿಂಟ್, ಸೊ ಅದನ್ನು ಕೂಡ ಪರ್ಫೆಕ್ಟ್ ಮಾಡ್ರಿ. ಪೊಟೆನ್ಷಿಯಲ್ ಎನರ್ಜಿ ಪರ್ಫೆಕ್ಟ್ ಮಾಡ್ರಿ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಎನರ್ಜಿ ಅಕ್ವೈರ್ಡ್ ಬೈ ಅನ್ ಆಬ್ಜೆಕ್ಟ್ ಡ್ಯೂ ಟು its schematic representation or due to its position or shape. Okay, that we already discussed. Energy stored in a dam or energy stored in a spring, these are potential energies. These will be converted to kinetic energy first. Okay, then gravitational potential. See, ಇನ್ನೊಂದು ಹೇಳ್ಬೇಕು ನಿಮ್ಗೆ, ಪೊಟೆನ್ಷಿಯಲ್ ಎನರ್ಜಿನ ಫಸ್ಟ್ ಕೈನೆಟಿಕ್ ಎನರ್ಜಿ ಮಾಡೇ ಮುಂದೆ ಏನ್ರಿ ಮಾಡಕ್ಕೆ ಸಾಧ್ಯ, ಅದರ್ವೈಸ್ ಏನು ಮಾಡಕ್ಕೆ ಬರಂಗಿಲ್ಲ. ಬಟ್ ಕೈನೆಟಿಕ್ ಎನರ್ಜಿನ ಬೇಕಾದ ಎನರ್ಜಿ ಕನ್ವರ್ಟ್ ಮಾಡ್ಬೋದು. Kinetic energy can be converted to different forms of energy, any different form of energy.
Kinetic energy can be converted to electrical energy, heat energy, nuclear energy. It can be converted to whichever energy you want. But potential energy cannot be converted like that. Potential energy can be converted to only kinetic energy. Potential energy can be converted to only kinetic energy. Okay. So I hope this one is you understood. So formula for gravitational potential energy is gravitational potential of object at a point is defined as it is the work done in raising an object from the ground to that point against gravity. So formula we arrived at work done W is equal to mgh. So that is only potential energy EP, that is also equal to mgh. That is also gravitational potential energy of an object at a point. Okay. So remaining things we will discuss in the next class. Thank you. We will see the remaining things in the next class. Thank you.